ಶಾಪಗಳು 3ನೇ ಅಧ್ಯಾಯ 31ರಿಂದ 33ನೇ ವಾಕ್ಯದ ತನಕ. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನಲ್ಲ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಕೆಲವೊಂದು ಸಮಯಗಳಲ್ಲಿ ನಾವು ದೇವರಿಂದ ದೂರವಾಗುವಂಥ ಪಾಪಗಳು ಅಥವಾ ಬೀಳುವಿಕೆಗಳು ಬರುವಾಗ ದೇವರು ನಮ್ಮನ್ನು ಬಿಟ್ಟು ಬಿಟ್ರೇನೋ ಅನ್ನುವಂತಹ ಮನಸ್ಥಿತಿಗಳು ನಮ್ಮನ್ನು ಕಾಡುತ್ತದೆ. ಆದರೆ ನಾವು ಯಾವ ಸ್ಥಳದಲ್ಲಿ ದೇವರಿಗೆ ಪಾಪ ಮಾಡಿದ್ದೇವೋ ಆ ಸ್ಥಳದಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡುವಾಗ ತನ್ನ ಕರಗಳಿಂದ ಎತ್ತಿ ನಡೆಸಲು ನಮ್ಮ ರಕ್ಷಕನು ಸದಾ ಕರವನ್ನು ಚಾಚುವವನಾಗಿದ್ದಾನೆ. ಆದಾಮ ಮತ್ತು ಹವ್ವಳು ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿದರು. ತಾವು ದೇವರಿಗೆ ಭಯಪಟ್ಟು ಅವಿತುಕೊಂಡರು. ಆದರೆ ಕರುಣಾಮಯಿಯಾದ ದೇವರು ಅವರನ್ನು ಹುಡುಕಿ ಬಂದು ಅವರ ಹೆಸರಿಡಿದು ಕರೆದು ಅವರ ಬೆತ್ತಲೆತನವನ್ನು ಮುಚ್ಚಿದರು. ಮಾತ್ರವಲ್ಲದೆ ಸರ್ಪದ ಅಂದರೆ ಸೈತಾನನ ಕುಯುಕ್ತಿಯಿಂದ ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡಿ ದೇವರಿಂದ ದೂರವಾಗಿದ್ದಂಥ ಅವರಿಗೆ ಯೇಸು ಕ್ರಿಸ್ತನ ಮೂಲಕ ತಿರುಗಿ ಕಳೆದುಕೊಂಡಂತಹ ಅಭಿಷೇಕವನ್ನು, ನಿತ್ಯತ್ವವನ್ನು ಹೊಂದುವಂತಹ ನಿರೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿದರು. ಆದಾಮ ಮತ್ತು ಹವ್ವಳನ್ನು ವಂಚಿಸಿದಂತಹ ಸೈತಾನನನ್ನು ಸರ್ಪದ ತಲೆಯನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ಜಜ್ಜಲ್ಪಡುವಂತೆಯೂ ಮಾತ್ರವಲ್ಲದೆ ಯೇಸು ಕರ್ತನ ಮೇಲೆ ನಂಬಿಕೆ ಇಡುವಂತಹ ಪ್ರತಿಯೊಬ್ಬರೂ ಸಹ ನಿತ್ಯದಲ್ಲಿ ಪಾಲುಗಾರರಾಗುವಂತೆಯೂ ಕರ್ತನು ವಾಗ್ದಾನ ಮಾಡಿದರು. ಇಂದು ಸೈತಾನನಿಗೆ ಕಡಿಮೆ ಕಾಲಾವಕಾಶಗಳಿದೆ. ಆದುದರಿಂದ ಆದಾಮ ಮತ್ತು ಹವ್ವಳನ್ನು ವಂಚಿಸಿ ದೇವರಿಂದ ದೂರವಾಗುವ ಹಾಗೆ ಅವನು ಪ್ರಯತ್ನ ಮಾಡಿದ ಹಾಗೆಯೇ ಇಂದು ಅನೇಕ ದೇವ ಮಕ್ಕಳನ್ನು ಪಾಪದಲ್ಲಿ ಬೀಳಿಸಿ ದೇವರಿಂದ ದೂರವಾಗುವಂಥ ಸ್ವಭಾವವನ್ನು ಹುಟ್ಟಿಸುತ್ತಿದ್ದಾನೆ. ಆದರೆ ನಾವು ಸೈತಾನನ ತಂತ್ರವನ್ನು ಜಯಿಸಲಿಕ್ಕಾಗಿ ಯೇಸು ಕರ್ತನ ರಕ್ತವನ್ನು ಯಾವಾಗಲೂ ಸಹ ಪ್ರೋಕ್ಷಿಸಿಕೊಂಡವರಾಗಿ ಜೀವಿಸಬೇಕು. ಕೆಲವೊಂದು ಸಮಯದಲ್ಲಿ ದೇವರು ಸಹ ನಮ್ಮನ್ನು ಕಷ್ಟಗಳಲ್ಲಿ ನಡೆಸ್ತಾರೆ. ಯಾಕಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಕ್ಕೋಸ್ಕರವಾಗಿ. ಸತ್ಯವೇದದಲ್ಲಿ ದೇವರಿಗಾಗಿ ಅನೇಕರು ಬಂಧನದಲ್ಲಿದ್ದರು, ಬೇಡಿಗಳನ್ನು ಹಾಕಿಸಿಕೊಂಡರು. ಕೊರಡೆಗಳ ಏಟುಗಳಿಂದಲೂ ಸಹ ಅವರು ಕರ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸಿದರು. ಕೆಲವರು ರಕ್ತಸಾಕ್ಷಿಯಾದರು. ಇದೆಲ್ಲವೂ ಸಹ ಕರ್ತನ ಮಹಿಮೆಗಾಗಿಯೇ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ದೇವರಿಂದಲೇ ಬಂದಿರುವುದಾದರೆ ಅದಕ್ಕೆ ಬದಲಾಗಿ ದೊಡ್ಡ ಸ್ಥಿತಿಗಳು ಸಹ ದೇವರಿಂದಲೇ ಬರುತ್ತದೆ. ಎಲ್ಲ ಕಷ್ಟಗಳು ಸಹ ದೇವರಿಂದ ಬರುವಂಥದ್ದಲ್ಲ. ಕೆಲವೊಂದು ಸಾರಿ ನಾವು ಸೈತಾನನಿಗೆ ಗುಲಾಮರಾಗಿ ಜೀವಿಸುವುದರಿಂದ ಸೈತಾನನು ಸಹ ನಮ್ಮನ್ನು ಬಾಧಿಸುವುದುಂಟು. ಆದುದರಿಂದ ನಾವು ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ ಕರ್ತನು ನಮ್ಮನ್ನು ಮೇಲೆತ್ತಿ ನಡೆಸುವವರಾಗಿದ್ದಾರೆ. ಕ್ಷಣ ಮಾತ್ರ ನಾನು ನಿನ್ನನ್ನು ಮರೆತಿದ್ದನು, ಮಹಾಕೃಪೆಯಿಂದ ನಾನು ನಿನ್ನನ್ನು ಸೇರಿಸಿಕೊಳ್ಳುವೆನೆಂಬುದಾಗಿ ಕರ್ತನು ಹೇಳುತ್ತಾರೆ. ಆದುದರಿಂದ ಕರ್ತನ ಕನಿಕರವುಳ್ಳ ಕೃಪೆಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ಸರ್ವಶಕ್ತನಾದ ನಮ್ಮ ದೇವರೇ, ನಮ್ಮ ಜೀವಿತವನ್ನು ನೀವು ಪುನರುಜ್ಜೀವಿಸಗೊಳಿಸಿ ನಮ್ಮಲ್ಲಿರುವಂಥ ಎಲ್ಲ ಕಷ್ಟಪಾಡುಗಳಿಂದ ತಪ್ಪಿಸಿ ನಿಮ್ಮನ್ನು ಮಹಿಮೆಪಡಿಸುವ ಹಾಗೆ ಸಹಾಯ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.